ಸತ್ಯದ ಜ್ಞಾನ ಸಂಪಾದನೆಗೆ ಈ ಗ್ರಂಥ ಸರ್ವೋತ್ಕೃಷ್ಟವಾದದೆಂದು ನಾನು ಇಂದು ಭಾವಿಸುತ್ತೇನೆ. ನನ್ನ ನಿರಾಶೆಯ ಸಂದರ್ಭಗಳಲ್ಲೆಲ್ಲ ಈ ಗ್ರಂಥ ನನಗೆ ಅಮೂಲ್ಯವಾದ ಸಹಾಯವನ್ನು ಮಾಡಿದೆ. ಭಗವದ್ಗೀತೆಯ ಎಲ್ಲ ಇಂಗ್ಲೀಷ್ ಅನುವಾದಗಳನ್ನು ನಾನು ಓದಿದ್ದೇನೆ. ಇದು ಮಹಾತ್ಮ ಗಾಂಧೀಜಿಯವರು ಭಗವದ್ಗೀತೆಯ ಒಂದು ಶ್ಲೋಕದ ಬಗ್ಗೆ ವಿವರಣೆ ಕೊಟ್ಟಿರ್ತಕ್ಕಂಥದ್ದು. ನಾನು ಅವತ್ತು ಭಗವದ್ಗೀತೆ ಬಗ್ಗೆ ಅದನ್ನು ಓದಿದ ತಕ್ಷಣ ಹೊಟ್ಟೆ ತುಂಬಲ್ಲ ಅಂತ ಹೇಳಿರೋದು ನಿಜ, ಅದಿರೋ ಫ್ಯಾಕ್ಟೂ. ಆದರೆ ನಮ್ಮ ಸಂಸ್ಕೃತಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದಂಥ ಶಾಂತಿ, ಸಂಯತೆ, ಒಂದು ಬಾಂಧವ್ಯ, ಒಂದು ಶಿಸ್ತುಬದ್ಧವಾದಂಥ ಬದುಕು, ಇದಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ಇದು ಭಗವದ್ಗೀತೆ. ಯಾವುದೋ ಸಮಾಜಗಳನ್ನು, ಯಾವುದೋ ಧರ್ಮವನ್ನು ಹೀಯಾಳಿಸ್ಬೇಕು ಅಂತಕ್ಕಂಥದ್ದಿಲ್ಲ ಇಲ್ಲಿ. ಇವತ್ತು ನಾನು ಹೇಳೋದಕ್ಕೆ ಕಾರಣ, ನಾವು ಚಿಕ್ಕ ಮಕ್ಕಳಿಂದ ಭಗವದ್ಗೀತೆನೂ ಓದಿದ್ದೀವಿ, ರಾಮಾಯಣ ಮಹಾಭಾರತನೂ ಓದಿದ್ದೀವಿ. ಇವತ್ತೂ ಸಹ ಅವತ್ತಿನ ಈ ಒಂದು ಸಂದೇಶಗಳೇನಿದೆ ಪ್ರಸ್ತುತ ಅಂತಕ್ಕಂಥದ್ದನ್ನು ಯಾರೂ ತೆಗೆದುಹಾಕೋಕ್ಕಾಗಲ್ಲ. ಸಂವಿಧಾನದ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಬೇರೆ, ಮನುಷ್ಯನ ಬದುಕಿ ಆಗಿರಬೇಕು, ಸಮಾಜದಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶ, ಭಗವದ್ಗೀತೆಯ ಸಂದೇಶವೇ ಬೇರೆ. ಸಂವಿಧಾನದ ರಕ್ಷಣೆ ಹೌದು, ಸಂವಿಧಾನದ ರಕ್ಷಣೆಯಿಂದಲೇ ನಾನು ಮಂತ್ರಿ ಆಗಿದ್ದೀನಿ. ಸಂವಿಧಾನದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂತ್ರಿ ಆದರೂ ಯಾವುದೇ ವ್ಯಕ್ತಿ ಪ್ರಮಾಣ ಸ್ವೀಕಾರ ಮಾಡಬೇಕಾದ್ರೆ ಭಗವಂತನ ಹೆಸರಿನಲ್ಲಿ ಅಂತಲೇ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಅವರ ಹೆಸರು ಯಾರ ಹೆಸರಿನಲ್ಲಿ ಮಾಡಿದ್ರೋ ಗೊತ್ತಿಲ್ಲ. ಮಹಾದೇವಪ್ಪನವರು, ಮಹಾತ್ಮ ಗಾಂಧೀಜಿಯವರ ಆತ್ಮಕಥನದಲ್ಲಿ ಇರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥದ್ದು ದೊಡ್ಡದು ಭಗವದ್ಗೀತೆ ಬಗ್ಗೆ. ನಾವೆಲ್ಲ ಸಣ್ಣ ಮಾನವರು ಬಿಡಿ, ನಮ್ಮದೇನು ಬೇಕಿಲ್ಲ. ಮಹಾತ್ಮ ಗಾಂಧೀಜಿಯವರ ಭಗವದ್ಗೀತೆ ಬಗ್ಗೆ ಇದ್ದಂಥ ಗೌರವ, ಅವ್ರಿಗಿದ್ದಂಥ ಅದ್ರ ಬಗ್ಗೆ ನಂಬಿಕೆ, ಅದನ್ನು ಸ್ವಲ್ಪ ಅವರು ವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ಇದು ಒಂದು ಭಾಗ ಬರ್ತಾರೆ. ಇಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಮುಖ್ಯಮಂತ್ರಿಗಳು, ಕುಮಾರಸ್ವಾಮಿಗೆ ಯಾವ ನೈತಿಕತೆ ಇದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ? ರೈತನ ಮಗ ಅಂತಾರೆ,